ಹೌದು, ಹೀಗೆ ಬಾವಿಯಲ್ಲಿ ಬಿದ್ದಿರೋ ಬುಲೆಟ್ ಬೈಕ್ ಮೇಲಕ್ಕೆತ್ತಲು ಹರಸಾಹಸ ಪಡ್ತಿರೋ ಪೊಲೀಸರು, ಇನ್ನು ಬಾವಿಯ ಸುತ್ತಲೂ ಜಮಾಯಿಸಿರುವ ಜನರು, ಕುತೂಹಲದಿಂದ ಬಾವಿಯತ್ತಲೇ ನೋಡ್ತಿರೋ ಸ್ಥಳೀಯರು. ಅರೆ ಇದ್ಯಾಕೆ ಬುಲೆಟ್ ಗಾಡಿ ಬಾವಿಗೆ ಬಿದ್ದಿದೆ ಅಂದ್ರ ಅದೇ ಈಗ ಎಲ್ಲರಿಗೂ ಕಾಡ್ತಿರೋ ಯಕ್ಷ ಪ್ರಶ್ನೆ. ಅಂದಹಾಗೆ ಈ ಘಟನೆ ನಡೆದಿರೋದು ಚಿಕ್ಕಬಳ್ಳಾಪುರ ತಾಲೂಕಿನ ಹರಿಹರಪುರದ ಈಶಾ ಫೌಂಡೇಶನ್ ಗೇಟ್ ಬಳಿ. ಚಿಕ್ಕಬಳ್ಳಾಪುರ ಆವಲಗುರ್ಕಿಯ ಈಶಾ ಮಾರ್ಗದ ಬಳಿಯ ಹರಿಹರಪುರ ಗ್ರಾಮದ ಬಳಿ ರಸ್ತೆ ಬದಿ ರೈತ ಪಾಪಣ್ಣ ಎಂಬುವರ ಜಮೀನಿನಲ್ಲಿರೋ ಪಾಳು ಬಾವಿಯಲ್ಲಿ ಈ ಬುಲೆಟ್ ಗಾಡಿ ಪತ್ತೆಯಾಗಿದೆ. ರೈತ ಪಾಪಣ್ಣ ಪಕ್ಕದ ತೋಟದ ರೈತರೊಬ್ಬರು ತಮ್ಮ ಬೆಳೆಗೆ ನೀರು ಹಾಯಿಸೋಕೆ ಅಂತ ಬಾವಿಯ ನೀರನ್ನ ಮೇಲೆತ್ತಲು ಮೋಟಾರ್ ಬಿಡಲು ಹೋದಾಗ ಬಾವಿಯಲ್ಲಿ ಬೈಕ್ ಕಾಣಿಸಿದೆ. ಅರೆ ಇದೇನಪ್ಪ ಅಂತ ಭಯದಿಂದ ನೀರನ್ನೆಲ್ಲ ಖಾಲಿ ಮಾಡಿ ಬೈಕ್ ಮೇಲಕ್ಕೆತ್ತೋ ಪ್ರಯತ್ನ ನಡೆಸಲಾಗಿದೆ. ಪಾಪಣ್ಣ ನಾವು ನಮ್ಮ ಹೆಂಗಸರು ಜಮೀನಿರೋದು, ನಾವು ಬೀಡ್ಬಿಟ್ಟಿದ್ಬಿಟ್ಟು ಹಿಂಗೆ ನಾವು ಊರಿನೊಳಗಿದ್ದೀವಿ. ಕುದುರೆಗೆರೆ ನಮ್ಮದು ಜಾಲ ಹೋಬಳಿ. ಯಾರೋ ಫೋನ್ ಮಾಡಿದ್ರು, ಅದರಿಂದ ಬಂದು ನೋಡ್ತಾ ಇದ್ದೀವಿ. ಏನಿದೆ ಬಾವಿಯಲ್ಲಿ ಏನಂತ ಫೋನ್ ಮಾಡಿದ್ರು? ಏನೋ ಬುಲೆಟ್ ಬಿದ್ದೋಗ್ಬಿಟ್ಟೈತೆ, ಅವ್ರು ಯಾರು ನೀರು ಹೊಡ್ಕೊತೀವಿ ಅಂತ ಕೇಳಿದ್ರು. ಆಗ ಇವರೇ ನೀರು ಹೊಡ್ಕೊತೀವಿ ಅಂತ ಕೇಳಿದ್ರು. ಹೊಡ್ಕೊಳ್ರಪ್ಪ ನಮ್ದೇನಿಲ್ಲ ಅಂತ ಹೇಳಿದ್ವಿ. ಅವರು ನೀರು ಹೊಡ್ಕೊಂಡು ಏನೋ ಬುಲೆಟ್ ಕಾಣಿಸ್ತಂತೆ, ಅಷ್ಟಕ್ಕೆ ನಿಲ್ಲಿಸ್ಬಿಟ್ಟು ನಮಗೆ ಫೋನ್ ಮಾಡಿದ್ರು, ನಾವು ಬಂದಿದ್ದೀವಿ. ಈಗ ನೋಡಿದಾಗ ಏನು ನೋಡಿದ್ರಿ ಈಗ ಅಲ್ಲಿ? ಅದೇ ಬುಲೆಟು ಕಾಣಿಸ್ತು ಅಂತ ಹೇಳಿದ್ರು. ನೀರಿನೊಳಗೆ ನನಗೇನು ಕಾಣಿಲ್ಲ ಹೇಳಿದ್ರು. ಅವರು ಎಲ್ಲರೂ ಬಂದಿಲ್ಲ ಅದಿಲ್ಲದೆ ಅಂತ ಹೇಳಿದ್ರು. ಆವಾಗ ಅಲ್ಲ, ಬಾವಿ ಎಷ್ಟು ವರ್ಷಗಳಿಂದ ಇದೆ ಇದು? ಬಾವಿಯಲ್ಲಿ ನೀರು ಇರುತ್ತಾ ಹೇಗೆ ಅಂತ? ನಾವು ಹೊಸ್ದಾಗಿ ಕೊಂಡಿರೋದು ಇದು ಬಾವಿ, ಮೊದಲಿಂದ ನಮ್ಮದೆಲ್ಲ ಬಾವಿ, ಜಮೀನು ಹೊಸ್ದಾಗಿ ಕೊಂಡಿರೋದು. ಈ ರೀತಿ ಬುಲೆಟ್ ಬಿದ್ದೈತೆ ಅಂತ ಗೊತ್ತಾದ್ಮೇಲೆ ಏನು ಮಾಡಿದ್ರಿ ನೀವು? ಅದೇ ಇವರೆಲ್ಲನೂ ಕರೆಸಿ ಎತ್ತಾಕೆ ಮಾಡಿದ್ವಿ ಅಷ್ಟೇ. ಪೊಲೀಸರು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಹ್ಞೂ, ಕಂಪ್ಲೇಂಟ್ ಕೊಡಿಲ್ಲ. ಯಾರಿಗೋ ಹೇಳ್ತಿದ್ರು ಅವರೇ ಎಲ್ಲನೂ, ನಮ್ಗೆ ಅವೆಲ್ಲ ಗೊತ್ತಿಲ್ಲ, ಹೇಳ್ತಾಯಿದ್ರು. ನಿಮ್ಮ ಹೆಸರಣ್ಣ? ಪಾಪಣ್ಣ. ಅಂದರೆ ಆ ಟ್ರಾನ್ಸ್ಫಾರಮ್ಮು 5-6 ದಿನ ಆಯ್ತು ಹೋಗಿ, ಅದಕ್ಕೆ ನೀರು ಹಿಂಗೆ ಪ್ರಾಬ್ಲಮ್ ಆಯಿತು, ತೋಟಗಳಿಗೆ ಒಣಗೋಗ್ತವೆ, ಸ್ವಲ್ಪ ನೀರು ಬಿಟ್ಕೊಂಡು ಅಂದ್ಬಿಟ್ಟು ಕೇಳಿದ್ವಿ. ಆಯಿತು ಹೊಡ್ಕೊಳ್ರಪ್ಪ, ನಮಗೂ ಬೆಳೆ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಪೈಪ್ಗಳೆಲ್ಲ ತಂದು ಒಂದು 7-8 ಅಡಿ ಹೊಡೆದ್ವು. ಆಮೇಲೆ ಬ್ಯಾಟ್ರಿ ಹಾಕ್ದವು, ಫುಟ್ಬಾಲ್ ಏನೋ ಕೊಳಕ್ಕೆ ಹೋಗಾಯ್ತು ಇಲ್ಲ ಅಂತ. ಆವಾಗ ರಿಂಗ್ ಕಾಣಿಸ್ತು. ಆಮೇಲೆ ಕರೆಂಟ್ ಹೋಗೋರ್ಗಿದ್ದು ಆಫ್ ಮಾಡಿಕೊಂಡು ನಾವು ಎತ್ಕೊಂಡು ಹೋಗಿದ್ವಿ ಅಷ್ಟೇ. ಏನು ಕಾಣಿಸ್ತು ನಿಮ್ಗೆ? ಯಾಕೆ ಆ ರಿಮ್ ಕಾಣಿಸ್ತು. ಆಮೇಲೆ ನಿಧಾನಾಗಿ ನೋಡಿದ್ವಿ 5-6 ಜನ, ಇದು ಅದೋ ಅಲ್ಲೋ ಅಂತ. ಆಮೇಲೆ ನೋಡಿದ್ರೆ ಕಾಣಿಸ್ತು ರಿಮ್ಮು, ಗಾಡಿನ ಅಂತ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಯಜಮಾನಕ್ಕೆ ತಿಳಿಸ್ತೀವಿ. ಹ್ಞೂ ಸರ್. ಆಮೇಲೆ ನಮ್ಗೆ ಯಾಕೆ ಇದೆಲ್ಲ ಸುಮ್ಮನೆ ಅಂತ ಹೇಳ್ಬಿಟ್ಟು ನಾವು ಹಂಗೆ ಮೋಟ್ರೆಲ್ಲ ಎತ್ಕೊಂಡು ಬಿಟ್ವಿ. ಕರೆಂಟು ಹೊಲ್ಟೋಯ್ತು ಅಷ್ಟು. ಆಮೇಲೆ ಏನು ಮಾಡಿದ್ರಿ? ಏನಿಲ್ಲ ಸರ್, ಹಂಗೆ ಪ್ರಜೆ ಎಲ್ಲ ಫೋನ್ ಮಾಡಿ ಹೇಳಿದ್ರಿ? ಹ್ಞೂ, ಫೋನ್ ಮಾಡಿ ಹೇಳಿದ್ವಿ. ಅವರು ಬೆಳಿಗ್ಗೆ ಬಂದರು. ಈಗ ಏನು ಕಾಣಿಸ್ತಲ್ಲ ನೀವು ನೋಡಿದಾಗ? ಸರ್ ಅದೇ ರಿಮ್ ಕಾಣಿಸ್ತು. ಅಲ್ಲ, ಈಗ ಎತ್ತಿದ್ರಲ್ಲ ಬುಲೆಟ್, ಅದು ಹಗ್ಗ ಬಂತು, ಆಮೇಲೆ ಕಟ್ಟೋಗಿ ಮಿದ್ದೋಯ್ತು ಗಾಡಿ. ಅಂದ ಹಾಗೆ ಈ ಬಾವಿಯಲ್ಲಿನ ನೀರನ್ನ ಕೃಷಿಗೆ ಬಳಸ್ತಾ ಇರಲಿಲ್ಲ. ಬಾವಿ ಇದ್ದ ಜಮೀನಿನಲ್ಲಿ ಯಾವುದೇ ಬೆಳೆ ಸಹ ಬೆಳೀತಾ ಇರಲಿಲ್ಲ. ಆದರೆ ಪಕ್ಕದ ಜಮೀನಿನವರು ಅವರ ಬೆಳೆಗೆ ನೀರು ಹಾಯಿಸಲು ಟ್ರಾನ್ಸ್ಫಾರ್ಮರ್ ಕೈ ಕೊಟ್ಟಿದೆ. ಇದರಿಂದ ಕೊಳವೆ ಬಾವಿಯ ನೀರು ಮೇಲೆತ್ತಲಾಗದೆ ಬಾವಿಯಲ್ಲಿನ ನೀರು ಬಳಸಿಕೊಳ್ಳಲು ಮುಂದಾಗಿದ್ದಾರೆ. ಈ ವೇಳೆ ಬುಲೆಟ್ ಬೈಕ್ ಕಾಣಿಸಿದೆ. ಹಾಗಾಗಿ ಬೆಳಗ್ಗೆಯಿಂದಲೂ ಬಾವಿಯಲ್ಲಿನ ನೀರನ್ನು ಹೊರಹಾಕಿ ಬೈಕ್ ಮೇಲೆ ಎತ್ತಲು ಹರಸಾಹಸ ಪಡಲಾಗ್ತಾ ಇದೆ. ಆದರೆ ಹಗ್ಗ ಕಟ್ಟಿ ಬುಲೆಟ್ ಬೈಕ್ ಮೇಲೆ ತರೋ ಪ್ರಯತ್ನ ಮಾಡಲಾಗ್ತಾ ಇದ್ದು ಪದೇ ಹಗ್ಗ ಕಟ್ಟಾಗಿ ಬೈಕ್ ನೀರಿಗೆ ಬೀಳ್ತಾ ಇದೆ. ಘಟನೆಯಿಂದ ಜನ ಸಹ ಆತಂಕಕ್ಕೀಡಾಗಿದ್ದಾರೆ.
ಸರ್ ನಮ್ಮ ಹೆಸರು ಜಯರಾಮ್ ರೆಡ್ಡಿ ಅಂತ ಆವಲ್ಗುರ್ಕಿ. ಸ್ಥಳೀಯ ಪಕ್ಕದಲ್ಲಿ ನಮ್ಮದು ಇದೇ ಊರು ಆವಲ್ಗುರ್ಕಿ ಅಂತ. ಗ್ರಾಮ ಪಂಚಾಯತ್ ಆವಲ್ಗುರ್ಕಿ ಗ್ರಾಮ ಪಂಚಾಯತ್ ಹರಿಹರಪುರ. ಇದು ರಾತ್ರಿ ಏನಾಗಿದೆ, ಇಲ್ಲಿ ಅವರು ನೀರು ಬೋರು ಇದೆ ಸರ್, ಒಂದು 15 ಅಡಿ 20 ಅಡಿ ನೀರಿದೆ. ಆ ನೀರು ಹೊಡ್ಕೊಳೋದಕ್ಕೆ ಪಕ್ಕದ ತೋಟದವರು ಮೋಟ್ರ್ ಇಟ್ಟಿದ್ದಾರೆ. ಮೋಟ್ರ್ ಇಟ್ಟಾಗ ಏನಾಗಿದೆ, ಒಂದು 10 ಅಡಿ ನೀರು ಹೊಡೆದಿದ್ದಾರೆ. ಬುಲೆಟ್ ಕಾಣಿಸಿದೆ, ವೆಹಿಕಲ್ ಕಾಣಿಸಿದೆ ಅನುಮಾನಾಸ್ಪದವಾಗಿ. ಅವಾಗ ಏನು ಮಾಡಿದೆ, ಅವ್ರು ಭಯ ಬಿದ್ದುಬಿಟ್ಟು ಮೋಟ್ರ್ ಎತ್ಕೊಂಡು ಪಕ್ಕ ಹೋಗ್ಬಿಟ್ಟಿದ್ದಾರೆ. ಆಮೇಲೆ ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಇನ್ಫಾರ್ಮ್ ಮಾಡಿದ್ಮೇಲೆ ಪೊಲೀಸವ್ರು ಬಂದಮೇಲೆ ಈ ಬುಲೆಟ್ ಮೇಲೆ ಇಳಿಯೋದ್ರಾಗಿ ಇದು ಮಾಡ್ತಾಯಿದೆ ಸರ್. ಈಗ ಯಾವ ಥರ ಸರ್ ತೆಗಿತಾ ಇದೆ ಸರ್ ಅನುಮಾನ ಸರ್, ಇದು ಏನನ್ನೋದು ಗೊತ್ತಿಲ್ಲ ಸರ್. ಈಗ ವೆಹಿಕಲ್ ಸಿಕ್ಕಾಪಟ್ಟೆ ಬರುತ್ತೆ. ಈಶಾ ಫೌಂಡೇಶನ್ ಆದಮೇಲೆ ಅಂತೂ ಸಿಕ್ಕಾಪಟ್ಟೆ ಒಂದು ಚೂರು ಇದಿರಲ್ಲ. ಅನುಮಾನಾಸ್ಪದ ಸರ್, ಬುಲೆಟ್ ಕಲ್ಲಲ್ಲಿ ಹೊಡೆದಂಗಿದೆ ಸರ್. ಪೂರಾ ಬುಲೆಟ್ ಕಲ್ಲಲ್ಲಿ ಹೊಡೆದು ಎತ್ತು ಒಳಗಡೆ ಹಾಕ್ದಂಗೆ ಕಾಣಿಸ್ತಾ ಇದೆ ಸರ್. ಅನುಮಾನ ಸರ್. ವ್ಯಕ್ತಿಗಳು ಏನಾದರೂ ಅನುಮಾನ ಸರ್ ಇಲ್ಲ ಸರ್, ಯಾರು ಏನೋ ಅನ್ನೋದು ಅನುಮಾನ ಗೊತ್ತಾಗ್ತಾ ಇಲ್ಲ ಸರ್. ಏನೋ ಬಾಡಿಗಳು ಆ ಥರ ಇಲ್ಲ ಸರ್, ಬಾಡಿ ಗಿಡಿ ಏನೂ ಸಿಕ್ಕಿಲ್ಲ. ಬರೀ ಬುಲೆಟ್ ಮಾತ್ರ ಕಾಣಿಸ್ತಿದೆ. ಬುಲೆಟ್ ಮೇಲಕ್ಕೆ ಎತ್ತೋದ್ರಲ್ಲಿ ಪೊಲೀಸರು ಇದು ಮಾಡ್ತಾಯಿದೆ ಸರ್. ಇನ್ನು ಬೈಕ್ ಮೇಲೆ ತರಲು ಪೊಲೀಸರು ಹಾಗೂ ಸ್ಥಳೀಯರು ಹರಸಾಹಸ ಪಟ್ಟಿದ್ದು ಪ್ರಯತ್ನಗಳು ವಿಫಲ ಆಗ್ತಿವೆ. ಬೈಕ್ ಮೇಲೆ ಬಂದ ನಂತರ ಅದರ ರಿಜಿಸ್ಟ್ರೇಷನ್ ನಂಬರ್ ಅಥವಾ ಚಾರ್ಸಿ ನಂಬರ್ ಆಧರಿಸಿ ಬೈಕ್ ಯಾರದ್ದು, ಯಾಕೆ ಹೀಗೆ ಬಾವಿಯೊಳಗೆ ಬಂತು ಅನ್ನೋದರ ತನಿಖೆ ನಡೆಸಬೇಕಾಗಿದೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರ ತನಿಖೆಯಿಂದಷ್ಟೇ ಬಾವಿಯಲ್ಲಿದ್ದ ಬುಲೆಟ್ನ ಅಸಲಿ ಸತ್ಯಾಂಶ ಹೊರಬರಬೇಕಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.